ಹಾಯ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಇವತ್ತು ಈ ವಿಡಿಯೋದಲ್ಲಿ ಟೈಪ್ 3 ಡೋರಿ ವರ್ಕ್ನ ಯಾವ ರೀತಿ ಹಾಕೋದು ಅಂತ ತೋರಿಸ್ತೀನಿ. ಈ ಶುಗರ್ ಬೀಡ್ಸ್ನ ಬಳಸಿ ಈ ಶುಗರ್ ಬೀಡ್ಸಿಂದ ಇದು ಡೋರಿನ ಕವರ್ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಅದಕ್ಕೂ ಮೊದಲು ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ಬೇಗ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಒತ್ತಿ, ಇದರಿಂದ ನಾನು ಹಾಕೋ ಹೊಸ ವಿಡಿಯೋಸ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಹಾಗಾದರೆ ಬನ್ನಿ ಇದನ್ನು ಯಾವ ರೀತಿ ಹಾಕೋದು ಅಂತ ತೋರಿಸ್ಕೊಡ್ತೀನಿ. ನಾನು ಈ ಡೋರಿ ಕಾರ್ನರಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಅಲ್ಲಿ 2 ಶುಗರ್ ಬೀಡ್ಸ್ನ ತಗೊಂಡು ಕಾರ್ನರಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನೀವು ನೋಡ್ಕೊಳ್ಳಿ, ಒಂದು ಬೀಡ್ಸ್ ಹಾಕ್ಕೊಂಡು ಸ್ಟಾರ್ಟ್ ಮಾಡ್ಬೋದು. ಕಾರ್ನರಲ್ಲಿ ಕರೆಕ್ಟ್ ಬರೋ ರೀತಿ ಸ್ಟಾರ್ಟ್ ಮಾಡ್ಕೊಳ್ಳಿ. 2 ಬೀಡ್ಸ್ ಹಾಕಿ ಒಂದು ಲಾಕ್ ಮಾಡಿದೆ. ಮತ್ತೆ ಆ ಜರಿನ ಹಿಂದೆ ತಗೊಂಡು ಲಾಕ್ ಮಾಡಿ ಮತ್ತೆ ಈಗ ಒಂದು 3 ಬೀಡ್ಸ್ ಹಾಕ್ತಾಯಿದ್ದೀನಿ. ಈ 3 ಬೀಡ್ಸ್ ಹಾಕಿದ ಮೇಲೆ ಮತ್ತೆ ಈ ಕಡೆ ತಂದು ಅದನ್ನು ಲಾಕ್ ಮಾಡಿ ಒಂದು ಚೈನ್ ಹಾಕ್ಕೊಂಡು ಮತ್ತೆ ಹಿಂದ್ಗಡೆ ರಿವರ್ಸ್ ತಗೊಂಡು ಬ್ಯಾಕ್ ಸೈಡಲ್ಲಿ ಅದನ್ನು ಲಾಕ್ ಮಾಡ್ತಾಯಿದ್ದೀನಿ. ಮತ್ತು ಈಗ 4 ಬೀಡ್ಸ್ ಹಾಕ್ತಾಯಿದ್ದೀನಿ. ಅಂದರೆ ಡೋರಿ ಕಾರ್ನರಿಂದ ಕರೆಕ್ಟಾಗಿ ಬರಲಿ ಅಂತ ಈಗ 2, 3, 4 ತೊಗೊಂಡಿದ್ದೀನಿ. ಆಮೇಲೆ ಆ ಕಾರ್ನರಿಂದ ಈ ಕಡೆ ನಾನು 5 ಬೀಡ್ಸ್ ಹಾಕ್ಕೋತಾಯಿದ್ದೀನಿ. 5 ಬೀಡ್ಸ್ ಹಾಕ್ಕೊಂಡ್ರೆ ಅದು ಈಗ ಕಾರ್ನರಿಂದ ಕರೆಕ್ಟಾಗಿ ಬಂತು. ಇನ್ನು ಮುಂದೆ ನಾವು ಪ್ರತಿ ಸರ್ತಿ 5 ಬೀಡ್ಸ್ನ ಹಾಕ್ಕೊಂಡು ಕ್ರಾಸಾಗಿ ಹಾಕ್ಕೊಂಡು ಹೋಗಬೇಕು. ಈಗ ಇದು ನಿಮಗೆ ಹಾಕ್ಕೊಳ್ಳೋಕ್ಕೆ ಕರೆಕ್ಟಾಗಿ ಬರುತ್ತೆ. ತಗೊಂಡು ಮತ್ತೆ 5 ಬೀಡ್ಸ್ ತಗೊಂಡು ಆ್ಯಡ್ ಮಾಡಿ ಈ ಕಡೆ ತಂದು ಲಾಕ್ ಮಾಡಿ ಒಂದು ಚೈನ್ ಹಾಕೋತಾ ಇದ್ದೀನಿ. ಇದೇ ರೀತಿ ಫುಲ್ಲು ಇದನ್ನು ಹಾಕ್ಕೊಂಡು ಹೋಗಬೇಕು. ಆ ಕಡೆ ಬೀಡ್ಸ್ ಹಾಕೋತಿರಲ್ವಾ, ಈ ಥ್ರೆಡ್ ಎತ್ತಿದ್ದೀನಲ್ಲ ಅದರಲ್ಲಿ 5 ಬೀಡ್ಸ್ ಹಾಕಿದ ಮೇಲೆ ಈ ಕಡೆ ತಂದು ಲಾಕ್ ಮಾಡಿ ಒಂದು ಚೈನ್ ಹಾಕ್ಕೊಂಡು ಈ ಥರ ಥ್ರೆಡ್ ಎತ್ತಿದ ಮೇಲೆ ಆ ಥ್ರೆಡ್ನ ಮತ್ತೆ ಹಿಂದ್ಗಡೆ ಹೋಗಿ ಈ ರೀತಿ ಲಾಕ್ ಮಾಡಬೇಕು. ಮತ್ತೆ ಅಲ್ಲಿಂದ ಬೀಡ್ಸ್ ಹಾಕ್ಕೋಬೇಕು. ಇದೇ ಸೇಮ್ ಕಂಟಿನ್ಯೂ ಆಗುತ್ತೆ. ನಾನು ಈ ಥ್ರೆಡ್ ಕೊನೆಯಲ್ಲಿ ಮತ್ತೆ ಯಾವ ರೀತಿ ಫಿಲಪ್ ಮಾಡೋದು ಅಂತ ಹೇಳ್ತೀನಿ. ನಾನಿಲ್ಲಿ ಶುಗರ್ ಬೀಡ್ಸ್ ಹಾಕೋಕ್ಕೆ 23 ನಂಬರ್ ನೀಡಲ್ನ ಯೂಸ್ ಮಾಡಿದ್ದೀನಿ. ಯಾಕಂದರೆ 40 ನಂಬರ್ ನೀಡಲಲ್ಲಿ ಕೆಲವು ಸರಿ ಶುಗರ್ ಬೀಡ್ಸು ಒಂದೊಂದು ಹೋಗುತ್ತೆ, ಒಂದೊಂದು ಹೋಗಲ್ಲ. ಅದಕ್ಕೆ 23 ತೊಗೊಂಡು ಈ ಸ್ಟಿಚ್ಚನ್ನ ಮಾಡಿದ್ದೀನಿ. ಈಗ ಇದು ಕೊನೆಯಲ್ಲಿ ಅಲ್ಲಿ ಹೆಂಗೆ 2, 3, 4, 5ರಿಂದ ಸ್ಟಾರ್ಟ್ ಮಾಡಿದ್ದೀವೋ ಇಲ್ಲಿ 5 ಆಯ್ತಲ್ವ, ಈಗ 4 ಹಾಕ್ಕೋತಾ ಇದ್ದೀನಿ. 4 ಹಾಕ್ಕೊಂಡು ಈ ಕಾರ್ನರ್ಗೆ ಲಾಕ್ ಮಾಡಿಕೊಂಡು ಮತ್ತೆ ದಾರನ ಥ್ರೆಡ್ನ ಅಲ್ಲಿ ಹಿಂದೆ ಒಯ್ದು ಲಾಕ್ ಮಾಡಿಕೊಂಡು ಈಗ ಮತ್ತೆ 3 ಬೀಡ್ಸ್ ಹಾಕ್ಕೋತಾ ಇದ್ದೀನಿ. ನೀವು ಆ ಕಾರ್ನರಲ್ಲಿ ಯಾವ ರೀತಿ ಸ್ಟಾರ್ಟ್ ಮಾಡಿರ್ತೀರೋ ಈ ಕಾರ್ನರ್ದಲ್ಲಿ ಅದೇ ರೀತಿ ಎಂಡ್ ಮಾಡಬೇಕು. ಆವಾಗ ಫಿನಿಶಿಂಗ್ ಕರೆಕ್ಟಾಗಿ ಬರುತ್ತೆ. ಈಗ 3 ಹಾಕ್ಕೊಂಡೆ. 3 ಹಾಕ್ಕೊಂಡು ಲಾಕ್ ಮಾಡಿ ಒಂದು ಚೈನ್ ಹಾಕಿ ಮತ್ತೆ ಅದನ್ನು ಹಿಂದ್ಗಡೆ ತಗೊಂಡು ಅಲ್ಲಿ ಲಾಕ್ ಮಾಡಿ ಈಗ 2 ಬೀಡ್ಸ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಇದು ಈ ರೀತಿ ಬರುತ್ತೆ. ಹಾಗೇನಾದರೂ ನಿಮಗೆ ಕಾರ್ನರ್ಲಿ ಕರೆಕ್ಟಾಗಿ ಬರ್ತಾ ಇಲ್ಲ ಅಂದರೆ ನೀವು ಎಲ್ಲಿ ಬೇಕೋ ಅಲ್ಲಿ ಇನ್ನೊಂದು ಬೀಡ್ಸ್ ಹಾಕ್ಕೊಂಡು ಅದನ್ನು
ನೀಟಾಗಿ ಕವರ್ ಮಾಡ್ಕೋಬೋದು. ಈಗ ಎಂಡಲ್ಲಿ ನಾನು ಇದನ್ನು ಲಾಕ್ ಮಾಡಿಕೊಂಡು ಈ ಡಿಸೈನ್ನ ಎಂಡ್ ಮಾಡ್ತಾಯಿದ್ದೀನಿ. ಈಗ ಇದು ಎಂಡ್ ಆದಮೇಲೆ ನಾನು ಇದು ಫಿನಿಶಿಂಗ್ ಚೆನ್ನಾಗಿ ಬರಲಿ ಅಂತ ಇದ್ರ ಪಕ್ಕದಲ್ಲಿ ಬೇರೆ ಕಲರ್ ಥ್ರೆಡ್ಡಿಂದ ಚೈನ್ ಹಾಕೋತಾ ಇದ್ದೀನಿ. ಇದರ ಸುತ್ತನೂ ಈ ಬೀಡ್ ಸುತ್ತನೂ ನಿಮ್ಗೆ ಎಲ್ಲಿಂದ ಸ್ಟಾರ್ಟ್ ಮಾಡ್ಕೊಂಡು ಸ್ಟಾರ್ಟ್ ಮಾಡಿ ಎಂಡೂ ಅಲ್ಲಿಂದನೇ ಮಾಡಬೇಕು. ನೀವು ಶುಗರ್ ಬೀಡ್ಸಿಂದ ಯಾವುದೇ ವರ್ಕ್ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ. ನೀವು ಸೈಡಲ್ಲೂ ಬೇಕಂದರೆ ಜರಿ ಥ್ರೆಡ್ಡಿಂದನೂ ನೀವು ಚೈನ್ ಹಾಕ್ಕೋಬೋದು. ಇಲ್ಲಾಂದರೆ ಸ್ವಲ್ಪ ಡಿಫ್ರೆಂಟಾಗಿ ಕಾಣಲಿ ಅಂತ ಅಂದರೆ ಸಿಲ್ಕ್ ಥ್ರೆಡ್ಡಿಂದ ಬೇರೆ ಕಲರ್ ಅಂದರೆ ಗೋಲ್ಡ್ ಬಿಟ್ಟು ಬೇರೆ ಕಲರಿಂದನೂ ಚೈನ್ ಹಾಕ್ಕೋಬೋದು. ಇದು ನೀಟಾಗಿ ಕಾಣಿಸುತ್ತೆ, ಅದಕ್ಕೆ ಈ ಥರ ಚೈನ್ ಹಾಕೋತಾ ಇದ್ದೀನಿ. ಈ ಶುಗರ್ ಬೀಡ್ಸಿಂದ ಮಾಡೋ ವರ್ಕು ಎಲ್ಲ ತುಂಬ ಚೆನ್ನಾಗಿ ಬರುತ್ತೆ ಮತ್ತು ನೋಡೋಕ್ಕೂ ಡಿಫ್ರೆಂಟಾಗಿ ಕಾಣಿಸ್ತಾ ಇರುತ್ತೆ. ನಾನು ನೆಕ್ಸ್ಟು ಟೈಪ್ 4ಅಲ್ಲಿ ಜರ್ದೋಸಿನ ಯಾವ ರೀತಿ ಹಾಕೋದು ಅಂತ ತೋರಿಸ್ತೀನಿ. ಈ ಡೋರಿ ವರ್ಕ್ ಮೇಲೆ ಜರ್ದೋಸಿ ವರ್ಕ್ನ ಮಾಡೋದನ್ನು ಹೇಳ್ಕೊಡ್ತೀನಿ. ಅದಕ್ಕೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಈ ರೀತಿ ಫುಲ್ ಸೈಡಲ್ಲೆಲ್ಲ ಚೈನ್ ಹಾಕೋದಾದಮೇಲೆ ಇದರಲ್ಲಿ ಕೊನೆಗೆ ಇದನ್ನು ಒಂದು ನಾಟ್ ಹಾಕ್ಕೊಂಡು ಎಂಡ್ ಮಾಡ್ತೀನಿ. ಇದು ನೀಟಾಗಿ ಚೆನ್ನಾಗಿ ಬರುತ್ತೆ. ನೋಡ್ಕೊಳ್ಳಿ ಹೇಗೆ ಬರುತ್ತೆ ಅಂತ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ, ಹಾಗೆ ಶೇರ್ ಮಾಡಿ, ಕಮೆಂಟ್ ಮಾಡಿ ತಿಳಿಸಿ ಹೇಗಾಗಿದೆ ಅಂತ. ನಾನು ಮುಂದಿನ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.